ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾನು ಗುರುವಾರ ಕಡಲೆಕಾಯಿ ಪರ್ಸೆಗೆ ಹೋಗೋಣ ಅಂತ ಕಡಲೆಕಾಯಿ ಪರ್ಸೆಗೆ ಹೊರಟೆ. ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿ 8:30ಗೆಲ್ಲ ಮನೆ ಬಿಟ್ವಿ. 8:30ಗೆ ಮನೆ ಬಿಟ್ಟಿದ್ದಕ್ಕೆ ಬಸ್ಸಲ್ಲಿ ಹೋಗೋಷ್ಟರಲ್ಲಿ ನಾವು 11 ಗಂಟೆಗೆ ರೀಚ್ ಆದ್ವಿ ಬಸವನಗುಡಿಗೆ. ಬಸವನಗುಡಿನಲ್ಲಿ ಅವಾಗ ತಾನೇ ಕಡಲೆಕಾಯಿಗಳೆಲ್ಲ ಜೋಡಿಸ್ತಾಯಿದ್ರು. ನಾವು ಬೆಳಗ್ಗೆ ಹೋಗಿರೋದ್ರಿಂದ ಬೇಗ ದರ್ಶನ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಹೊರಟು. ಕಡಲೆಕಾಯಿ ಪರ್ಸನ ಯಾವಾಗಲೂ 3 ದಿನ ಮಾಡ್ತಾಯಿದ್ರಂತೆ. ಈ ಸರಿ 5 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ನಾನು ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ಕೊಂಡು ಇದುವರೆಗೂ ಕಡಲೆಕಾಯಿ ಪರ್ಸನೇ ನೋಡಿರಲಿಲ್ಲ. ಅದಕ್ಕೆ ಫಸ್ಟ್ ಟೈಮು ನಾನು ಕಡಲೆಕಾಯಿ ಪರ್ಸೆಗೆ ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಕಡಲೆಕಾಯಿ ಪರ್ಸೆಗೆ ಹೋಗಿದ್ದು. ಸೊ ಇವತ್ತು ಕಡಲೆಕಾಯಿ ಪರ್ಸೆಗೆ ಹೋದಾಗ ಫುಲ್ಲು ದಾರಿ ಉದ್ದಕ್ಕೂ ಫುಲ್ಲು ಕಡಲೆಕಾಯಿ ಎಲ್ಲಿ ನೋಡಿದ್ರು ಕಡಲೆಕಾಯಿ, ಹಸಿ ಕಡಲೆಕಾಯಿ, ಹುರಿದ ಕಡಲೆಕಾಯಿ, ರೈತರು ಬೆಳೆದಿದ್ದ ಕಡಲೆಕಾಯಿ ಎಲ್ಲ ಬೇರೆ ಬೇರೆ ಕಡೆಯಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ಮತ್ತು ನಮಗೆ ಕಿಚನ್ ಐಟಮ್ಸ್ ಆಗಲಿ, ಪಾತ್ರೆಗಳಾಗಲಿ, ಡೋರ್ ಮ್ಯಾಟ್ಸ್ ಆಗಲಿ, ಜಾಡಿಗಳಾಗಲಿ ಪ್ರತಿಯೊಂದು ಅಂಗಡಿಗಳು ಸಹ ಇಟ್ಟಿದ್ದಾರೆ. ನಾವು ಗೃಹಿಣಿಯರಿಗೆ ಏನು ಬೇಕೋ ಬಳಕೆಗೆ ಎಲ್ಲ ವಸ್ತುಗಳು ಇಲ್ಲಿ ಜಾತ್ರೆಯಲ್ಲಿ ಸಿಗ್ತಾಯಿತ್ತು. ಅಷ್ಟು ಥರ ಅಂಗಡಿಗಳಾಕಿದ್ರು. ಫುಲ್ಲೂ ಓಲೆಗಳಾಗಲಿ, ಬಳೆಗಳಾಗಲಿ ಎಲ್ಲ ಥರದ್ದು ಮನೆಗೆ ಬೇಕಾಗಿರೋ ಐಟಮ್ಸು ಸಹ ಇಲ್ಲಿ ಪರ್ಸೆನಲ್ಲಿ ಅಂಗಡಿಗಳಾಕಿದ್ರು. ನಾವು ಬೆಳಗ್ಗೆ ಹೊರಟ್ವಲ್ಲ, ಆವಾಗ ತಾನೇ ಜೋಡಿಸ್ತಾ ಇದ್ರು ಅಂಗಡಿಗಳು. ಅಷ್ಟೊಂದು ರಶ್ ಏನಿರಲಿಲ್ಲ, ಜನ ಕಮ್ಮಿ ಇದ್ದರು. ಬಸವನಗುಡಿಲಿರೋ ದೊಡ್ಡ ಬಸವಣ್ಣ ದೇವಸ್ಥಾನ ಬೆಂಗಳೂರಲ್ಲಿ ಒಂದು ಐತಿಹಾಸಿಕ ದೇವಾಲಯಗಳಲ್ಲಿ ಒಂದು ಪ್ರಮುಖವಾದ ದೇವಸ್ಥಾನ. ಐತಿಹಾಸಿಕ ದೇವಾಲಯಗಳಲ್ಲಿ ಪ್ರತಿ ವರ್ಷ ನಡೆಯುವ ಕಡಲೆಕಾಯಿ ಪರ್ಸೆಗೆ ಒಂದು ಐತಿಹಾಸಿಕ ಕಥೆ ಇದೆ. ಈ ಹಿಂದೆ ಈ ಪ್ರದೇಶದಲ್ಲಿ ರೈತರು ಕೃಷಿ ಮಾಡ್ತಾ ಇದ್ರು. ಇಲ್ಲಿನ ಕೃಷಿ ಭೂಮಿನಲ್ಲಿ ರೈತರು ಕಡಲೆಕಾಯಿ ಹೆಚ್ಚು ಬೆಳೀತಾ ಇದ್ರು. ಹೀಗಿರುವಾಗ ರೈತರು ಸಮೃದ್ಧವಾಗಿ ಬೆಳೆದ ಕಡಲೆಕಾಯಿ ಬೆಳೆನ ರಾತ್ರಿ ಹೊತ್ತು ಒಂದು ಹೋರಿ ಬಂದು ತಿಂದ್ಬಿಡ್ತಾ ಇತ್ತು. ಅಲ್ಲಿನ ರೈತರಿಗೆಲ್ಲ ತುಂಬಾ ನಷ್ಟ ಆಗ್ತಾ ಇತ್ತು. ಸೊ ಅದಕ್ಕೆ ರೈತರೆಲ್ಲ ಸೇರಿ ಒಂದಿನ ರಾತ್ರಿ ಕಾದು ಕುಳಿತಿದ್ರು, ಏನು ಬಂದು ಅವ್ರ ಬೆಳೆನೆಲ್ಲ ತಿಂದ್ಬಿಡ್ತಾ ಇದೆ ಅಂತ ನೋಡೋದಕ್ಕೆ ಅಂತ. ಅವರು ಕಾದು ಕೂತು ನೋಡಿದಾಗ ದೊಡ್ಡ ಗಾತ್ರದ ಒಂದು ಎತ್ತೊಂದು ಬಂದು ಅವ್ರ ಬೆಳೆನೆಲ್ಲ ತಿಂತಾ ಇತ್ತು. ರೈತರು ಆ ಎತ್ತನ್ನ ನೋಡಿದಾಗ ಇದು ಸಾಮಾನ್ಯವಾದ ಎತ್ತಲ್ಲ, ಇದು ಬಸವಣ್ಣ ದೇವ್ರ ಸ್ವರೂಪ ಅಂತ ಅನ್ಕೊಂಡು ಅವರು ದೇವರಲ್ಲಿ ಬೇಡ್ಕೋತಾರೆ, ಬಸವಣ್ಣನಲ್ಲಿ ನಮ್ಮ ಬೆಳೆ ನಾಶ ಆಗ್ದಿರಾ, ನಷ್ಟ ಆಗ್ದಿರಾ ಬೆಳೆ ನಾವು ಸಮೃದ್ಧವಾಗಿ ಬೆಳೆದ್ರೆ ಈ ಸ್ಥಳದಲ್ಲಿ ಗುಡಿ ಕಟ್ಟಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ. ಕೃಷಿ ಚಟುವಟಿಕೆ ನಡೆದಾದ್ಮೇಲೆ ಅವ್ರು ಸಮೃದ್ಧವಾಗಿ ಬೆಳೆದಿರೋ ಕಡಲೆಕಾಯಿನ ಎಲ್ಲ ತಂದು ಕಾರ್ತಿಕ್ ಸೋಮವಾರದ ಕೊನೆಯ ವಾರದಲ್ಲಿ ಕಡಲೆಕಾಯಿ ಪರ್ಸೆ ಮಾಡ್ತೀವಿ ಅಂತ ದೇವರಲ್ಲಿ ಬೇಡ್ಕೋತಾರೆ. ಅವತ್ತಿನಿಂದ ಅವ್ರ ಬೆಳೆ ನಾಶ ಆಗಲ್ಲ, ಅವ್ರು ಸಮೃದ್ಧವಾಗಿ ಬೆಳೆ ಬೆಳೀತಾರೆ. ಆಗಿನಿಂದ ಬಸವಣ್ಣನ ಹೆಸರಲ್ಲಿ ಅವ್ರು ಬೆಳೆದ ಬೆಳೆ ಕಡಲೆಕಾಯಿನೆಲ್ಲ ತಗೊಂಬಂದು ಕಾರ್ತಿಕ್ ಸೋಮವಾರದಂದು ಕಡಲೆಕಾಯಿ ಪರ್ಸೆ ಮಾಡ್ತಾರೆ. ಈ ರೀತಿ ಪ್ರತಿ ವರ್ಷನೂ ಅವರು ಕಡಲೆಕಾಯಿ ಪರ್ಸೆ ಜಾತ್ರೆ ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಜಾತ್ರೆಗೆ ಕಡಲೆಕಾಯಿನ ಚಿಂತಾಮಣಿಯಿಂದ, ಶ್ರೀನಿವಾಸಪುರ ಮತ್ತು ಯಾವ ಭಾಗದಲ್ಲಿ ಕಡಲೆಕಾಯಿ ಬೆಳೀತಾರೋ ಆ ರೈತರೆಲ್ಲ ತಗೊಂಬಂದು ಇಲ್ಲಿ ಕಡಲೆಕಾಯಿನ ಮಾರಾಟ ಮಾಡ್ತಾರೆ. ಇಲ್ಲಿ ಬರೀ ಕಡಲೆಕಾಯಿ ಎಲ್ಲ ಮನೆಗೆ ಬಳಕೆಗೆ ಬೇಕಾಗಿರುವಂಥ ವಸ್ತುಗಳು ಸಹ ಜಾತ್ರೆಯಲ್ಲಿ ಸಿಗುತ್ತೆ. ಬಟ್ ಟಾಪ್ಸ್ ಆಗಲಿ ಅಥವಾ ಮಕ್ಕಳು ಆಟ ಆಡೋದಕ್ಕೆ ಅಂತ ಉಯ್ಯಾಲೆಗಳಿರುತ್ತೆ, ರಾಟೆಗಳಿರುತ್ತೆ ಮತ್ತು ಆಟಿಕೆಗಳು ಸಹ ಇಲ್ಲಿ ಸಿಗುತ್ತೆ. ನಾನು ತಿಳ್ಕೊಂಡಿರೋ ಕಡಲೆಕಾಯಿ ಪರ್ಸೆ ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡು, ನಾವು ಜಾತ್ರೆಗೆ ಬಂದ ತಕ್ಷಣ ಮೊದಲಿಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ, ದೊಡ್ಡ ಗಣಪತಿ ದೇವಸ್ಥಾನಕ್ಕೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಇರೋ ಕಾಳಹಸ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಬಾಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಬಂದು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನೋಡಿ, ಈ ರೀತಿ ಒಳಗಡೆ ಕಂಬಕ್ಕೆಲ್ಲ ಕಬ್ಬು ಮತ್ತು ಕಡಲೆಕಾಯಿ ಅಣಿಸಿ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಬಸವಣ್ಣನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಅಲ್ಲಿ ಮುಂದೆ ಕೆಲವೊಂದು ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದಾರೆ. ಅಲ್ಲೂ ಸಹ ಕಡಲೆಕಾಯಿ ಎಲ್ಲ ಹಾಕಿದ್ರು. ಅಲ್ಲೂ ಸಹ ಪಕ್ಷಿಗಳೆಲ್ಲ ಬಂದು ಆ ಸ್ಟ್ಯಾಚ್ಯೂಸ್ ಹತ್ರ ಎಲ್ಲ ಕಡಲೆಕಾಯಿ ಹಾಕಿರ್ತಾರೆ, ಅಲ್ಲಿ ಸಹ ತಿಂತಾಯಿದ್ರು ಕಡಲೆಕಾಯಿನ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಪ್ರಸಾದ ಕೂಡ ಇಟ್ಟಿರ್ತಾರೆ. ಪ್ರಸಾದನ ಬೇಕು ಅಂದವರು ಕಾಸು ಕೊಟ್ಟು ತೊಗೋಬೋದು. ಅದರಲ್ಲಿ 2 ಲಾಡು, ಕಲ್ಸಕ್ಕರೆ ಮತ್ತು ಖರ್ಜೂರಕಾಯಿ ಇಟ್ಟಿದ್ರು. ಪ್ರಸಾದ ಬೇಕು ಅಂದವರು ನಾವು ಪ್ರಸಾದ ತೊಗೋಬೋದು. ಹೊರಗಡೆ ಬಂದರೆ ಒಂದು ಕಡೆ ಎಲ್ಲ ಮಕ್ಕಳು ಆಟ ಆಡೋದಕ್ಕೆ ಅಂತ ಉಯ್ಯಾಲೆ, ರಾಟೆಗಳೆಲ್ಲ ಹಾಕಿದ್ದಾರೆ. ಇನ್ನೊಂದು ಸೈಡಲ್ಲಿ ನೋಡಿ, ಈ ರೀತಿ ಸ್ಟ್ಯಾಚ್ಯೂಸ್ ಇದೆ. ಇಲ್ಲಿ ಬೊಂಬೆಗಳನ್ನ ಮಾಡಿದ್ದಾರೆ, ಹಸುದು ಮತ್ತು ಎತ್ತಿಂದು ಮತ್ತು ಅಜ್ಜಿ ತಾತ ಕೂತ್ಕೊಂಡಿರೋ ಥರ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿ ಅಲ್ಲಿ ಕಡಲೆಕಾಯಿ ಎಲ್ಲ ನೋಡಿ ಈ ರೀತಿ ರಾಶಿ ರಾಶಿ ಹಾಕಿರ್ತಾರೆ ಕಡಲೆಕಾಯಿ. ಅಲ್ಲಿ ಕುರಿಗಳದ್ದು ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದಾರೆ, ಅಲ್ಲೂ ಸಹ ಕಡಲೆಕಾಯಿ ಎಲ್ಲ ಹಾಕಿದ್ದಾರೆ. ಆ ಪಾರಿವಾಳಗಳು, ಪಕ್ಷಿಗಳೆಲ್ಲ ಬಂದು ಅಲ್ಲಿ ಕಡಲೆಕಾಯಿ ತಿಂತಾಯಿತ್ತು. ತುಂಬ ಚೆನ್ನಾಗಿ ಆ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದಾರೆ. ಬಂಡೆಗಳ ಮೇಲೆ ಎಲ್ಲ ನೋಡಿ ಈ ರೀತಿ ಮಾಡಿದ್ದಾರೆ ಸ್ಟ್ಯಾಚ್ಯೂಸು. ಅಜ್ಜಿ ಕೂತ್ಕೊಂಡಿರೋ ಥರ, ಮಕ್ಕಳು ಆಟ ಇರೋ ಥರ ಅಲ್ಲಿ ಬಂಡೆಗಳ ಹತ್ರ ಈ ರೀತಿ ಸ್ಟ್ಯಾಚ್ಯೂಸ್ನ ಮಾಡಿಟ್ಟಿದ್ದಾರೆ. ಅಲ್ಲಲ್ಲಿ ಕಡಲೆಕಾಯಿನೂ ಸಹ ಹಾಕಿದ್ದಾರೆ. ಕಡಲೆಕಾಯಿ ಹಾಕಿರೋದ್ರೆಲ್ಲ ಪಾರಿವಾಳಗಳು ಬಂದು ಕಡಲೆಕಾಯಿ ತಿಂತಾಯಿತ್ತು, ಪಕ್ಷಿಗಳೆಲ್ಲ ಬಂದು ಕಡಲೆಕಾಯಿ ತಿಂತಾ ಇರುತ್ತೆ. ಅಲ್ಲಿ ನಾವು ಬೇಕು ಅಂದರೆ ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ನಾವು ಮುಂದೆ ಬಂದರೆ
ನಮಗೆ ಅದು ಬಾಗಿಲಲ್ಲೇ ಕಡಲೆಪುರಿ ಬೇಲ್ಪುರಿ ಎಲ್ಲ ಮಾಡ್ತಾಯಿರ್ತಾರೆ. ನಾವು ಬೇಕು ಅಂದರೆ ಅಲ್ಲಿ ಬೇಲ್ಪುರಿ ತೊಗೊಂಡು ತಿನ್ಬೋದು. ನಾವು ಗೇಟಿಗೆ ಬಂದಾಗ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಆಚೆ ಹೊರಗಡೆ ಬಂದು ಗೇಟಿಗೆ ಬಂದರೆ ಅಲ್ಲೇ ಬೇಲ್ಪುರಿ ಎಲ್ಲ ಮಾಡ್ತಾಯಿರ್ತಾರೆ ಗ್ರಾಹಕರು. ಅವ್ರಿಗೆ ಒಳ್ಳೆ ಸೇಲ್ ಆಗ್ತಾ ಇರುತ್ತೆ. ಕಡಲೆಕಾಯಿ ರೇಟ್ ಜಾಸ್ತಿ, ಅಲ್ಲಿ ಏನು ತೊಗೊಳಕೋದ್ರೂ ರೇಟ್ ಜಾಸ್ತಿ ಇದ್ರೂ ಜಾತ್ರೆಯಲ್ಲಿ ನಾವು ಹೋಗಿದ್ದೀವಲ್ಲ ಅಂತಾದರೂ ನಾವು ತೊಗೊಂಡು ತಿಂತೀವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಅಂಗಡಿಗಳು, ಇಲ್ಲಿ ರಂಗೋಲಿ ಹಾಕೋದಕ್ಕೆ ಸ್ಟ್ಯಾಂಡು ಮತ್ತು ಪ್ಲೇಟೆಲ್ಲ ಇರ್ತಲ್ಲ ಅದೆಲ್ಲ ಇಟ್ಟಿದ್ರು. ಬೇಲ್ಪುರಿ ಮಾಡ್ತಾಯಿದ್ರು. ಬೇಲ್ಪುರಿ ತೊಗೊಂಡು ಬೇಲ್ಪುರಿ ತಿಂದ್ಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಇಲ್ಲಿ ನೋಡಿ ಮಂಡ್ಯದಿಂದ ಬಂದು ಬೆಲ್ಲ ಮಾಡ್ತಾಯಿದ್ರು. ಇಲ್ಲಿ ನಾನು ಸಹ ಬೆಲ್ಲ ತೊಗೊಂಡೆ. ಆರ್ಗ್ಯಾನಿಕ್ ಬೆಲ್ಲ ಅಂತೆ. ಮತ್ತು ನಮಗೆ ಜಡೆಗೆ ಕ್ಲಿಪ್ಸು, ಓಲೆಗಳು ಎಲ್ಲ ಅಂಗಡಿಗಳು ಇತ್ತು. ಕಡಲೆಕಾಯಿ ಬೇಕು ಅಂದವರು ಕಡಲೆಕಾಯಿ ತಿನ್ಬೋದು. ಜಾತ್ರೆ ಸ್ಟಾರ್ಟಿಂಗಿಂದ ಫುಲ್ಲು ಒಳಗಡೆ ಎಲ್ಲ ಬರೀ ಕಡಲೆಕಾಯಿ ಇರುತ್ತೆ. ಎಲ್ಲಿ ಬೇಕಾದರೂ ನಾವು ಕಡಲೆಕಾಯಿ ತೊಗೊಂಡು ತಿನ್ಬೋದು. ನಾವು ಸಹ ಕಡಲೆಕಾಯಿ ಉಳಿದಿರೋ ಕಡಲೆಕಾಯಿ ತೊಗೊಂಡು ತಿಂದ್ಕೊಂಡು ಜಾತ್ರೆ ಎಲ್ಲ ಓಡಾಡ್ತಾ ಇದ್ವಿ. ಎಲ್ಲ ಥರದ ಈ ಉಪ್ಪಿನಕಾಯಿ ಜಾಡಿಗಳಾಗಲಿ ಅಥವಾ ಡೋರ್ ಮ್ಯಾಟ್ಸ್ ಆಗಲಿ, ಟಾಪ್ಸ್ ಆಗಲಿ, ಪ್ರತಿಯೊಂದು ಮನೆಗೆ ಬೇಕಾಗಿರೋ ವಸ್ತುಗಳು ಸಹ ಇಲ್ಲಿ ಜಾತ್ರೆಯಲ್ಲಿ ಸಿಗುತ್ತೆ. ನೋಡಿ ಹಣ್ಣುಗಳು, ಎಳ್ಚಿ ಹಣ್ಣು, ಇದು ನಾನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಎಳ್ಚಿ ಹಣ್ಣು ತುಂಬ ತಿಂತಾಯಿದ್ವಿ. ಅಲ್ಲೇ ಎದುರುಗಡೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ದೊಡ್ಡ ಬಸವಣ್ಣನ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಸಹ ಹೋಗಿ ನಾವು ದೇವ್ರ ದರ್ಶನ ಮಾಡಿದ್ವಿ. ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಇಲ್ಲಿ ಶ್ರೀ ಗೋವರ್ಧನ ಕ್ಷೇತ್ರ ಅಂತ ಮಾಡಿದ್ದಾರೆ. ಅದ್ರ ಒಳಗಡೆ ಗುಹೆ ಥರ ಇದೆ. ಒಳಗಡೆ ಹೋಗಿದ್ರೆ ನಮಗೆ ಶ್ರೀಕೃಷ್ಣ ಟೆಂಪಲ್ ಇರುತ್ತೆ. ಚಿಕ್ಕದಾಗಿ ಶ್ರೀಕೃಷ್ಣನ ವಿಗ್ರಹ ಇದೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬರುವಾಗ ನೋಡಿ ಇಲ್ಲಿ ಒಳಗಡೆನೇ ಹಸುಗಳಿಗೂ ಸಹ ಕಟ್ಟಿದ್ದಾರೆ. ಇಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ನಾನು ಜಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಅಲ್ಲಿ ಅಷ್ಟೇ ಮಹಾಗಣಪತಿ ದೇವಸ್ಥಾನದಲ್ಲಿ ಒಳಗಡೆ, ಗಣೇಶನ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅದಕ್ಕೆ ನಾನು ಯಾವುದೇ ರೀತಿ ವಿಡಿಯೋ ಏನೂ ಮಾಡಲಿಲ್ಲ. ನೋಡಿ ಇಲ್ಲೂ ಸಹ ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಗುಹೆ ಹತ್ರದಿಂದ ಹೊರಗಡೆ ಬಂದರೆ ಇಲ್ಲಿ ನಮಗೆ ಓಲೆಗಳು, ಬಟ್ಟೆಗಳು ಮತ್ತು ಈ ಹಪ್ಪಳ ಚಾಟುಗಳು, ಜಿಲೇಬಿ, ಜಾಂಗಿರಿ ಮತ್ತು ನಮ್ಮ ಜಡೆಗೆ ಹಾಕೋ ರಿಬ್ಬನ್ಸ್ ಆಗಲಿ, ಬೆಲ್ಟ್ಗಳು, ಎಲ್ಲ ಥರದ್ದು ವಾಚ್ಗಳಾಗಲಿ, ಬೆಲ್ಟ್ಗಳಾಗಲಿ, ಏನು ಬೇಕಾದರೂ ಎಲ್ಲ ಐಟಮ್ಸು ಇಲ್ಲಿ ಸಿಗ್ತಾಯಿತ್ತು. ನಾವೂ ಸಹ ನೋಡಿಕೊಂಡು ಏನಾದರೂ ತೊಗೊಳ್ಬೋದಾ ಅಂತ ತೊಗೊಳೋದಕ್ಕೆ ಅಂತ ನೋಡ್ತಾಯಿದ್ವಿ. ಬೆಲ್ಟ್ ತೊಗೊಳೋಣ ಅಂತ ನೋಡ್ತಾಯಿದ್ವಿ. ರೇಟ್ ಎಷ್ಟಿರುತ್ತೆ ಅಂತ. ಸೊ ಮಾರ್ಕೆಟಲ್ಲಿ ಎಷ್ಟಿರುತ್ತೋ ರೇಟು ಅಲ್ಲೇ ಇಲ್ಲೂ ಅಷ್ಟೇ ಇತ್ತು. ಗಿಡ ನೆಡೋದಕ್ಕೆ ಪಾಟ್ಗಳಾಗಲಿ ಮತ್ತು ಇಲ್ಲಿ ನೋಡಿ ಕಬ್ಬಿಣದ ಸಾಮಾನುಗಳು ಸಹ ಸಿಗುತ್ತೆ. ಈ ಪಡ್ಡು ಸ್ಟ್ಯಾಂಡ್ ಆಗಲಿ, ನಮಗೆ ಹೆಂಚಾಗಲಿ, ಕಬ್ಬಿಣದ ಹೆಂಚು ಮಾಡ್ತಾಯಿದ್ರು. ಚಿಕ್ಕ ಚಿಕ್ಕ ಪರ್ಸುಗಳು, ದೊಡ್ಡ ಹ್ಯಾಂಡ್ ಬ್ಯಾಗ್ಗಳು ಮತ್ತು ಬಟ್ಟೆ ಬ್ಯಾಗ್ಗಳೆಲ್ಲ ಇತ್ತು. ನಾವೂ ಸಹ ಕಡಲೆಕಾಯಿ ಎಲ್ಲ ತೊಗೊಂಡು ಅದನ್ನು ಇಟ್ಕೊಂಡು ಹೋಗೋದಕ್ಕೆ ಬ್ಯಾಗ್ ತೊಗೋಬೇಕಾಗಿತ್ತು. ಬ್ಯಾಗ್ ಏನೂ ತಂದಿರಲಿಲ್ಲ ನಾವು ಕಡಲೆಕಾಯಿ ತೊಗೊಂಡು ತಿಂದ್ಕೊಂಡು ಜಾತ್ರೆ ಎಲ್ಲ ಓಡಾಡಿಕೊಂಡು ನಾವು ದರ್ಶನ ಮುಗಿಸ್ಕೊಂಬಂದು ಜಾತ್ರೆ ಎಲ್ಲ ಓಡಾಡ್ತಾನೇ ಇದ್ವಿ. ನಮಗೆ ಟೈಮ್ ಪಾಸ್ ಹೋಗಿದ್ದೇ ಗೊತ್ತಾಗಲ್ಲ. ಬಿಸಿಲಿದ್ರೂ ಸಹ ದಾರಿ ಉದ್ದಕ್ಕೂ ಮರಗಳಿರೋದ್ರಿಂದ ನಮಗೆ ಅಷ್ಟೊಂದು ಬಿಸಿಲು ಅಂತ ಅನಿಸಲ್ಲ. ನಮಗೆ ತಣ್ಣಕ್ಕಿರುತ್ತೆ. ಜಾತ್ರೆ ಎಲ್ಲ ಓಡಾಡಿಕೊಂಡು ನಾವಿಲ್ಲಿ ಕಡಲೆಕಾಯಿ ತೊಗೋತಾ ಇದ್ದೀವಿ. ಸೇರು ಬಂದು 50 ರೂಪಾಯಿ ಇರುತ್ತೆ. ಚಿಕ್ಕ ಸೇರು 25 ರೂಪಾಯಿ. ಉಳಿದಿರೋ ಕಡಲೆಕಾಯಿ ಆದರೂ ತೊಗೋಬೋದು, ಹಸಿ ಕಡಲೆಕಾಯಿ ಆದರೂ ತೊಗೋಬೋದು. ನಾವು 100 ರೂಪಾಯಿಗೆ ಕಡಲೆಕಾಯಿ ತೊಗೊಂಡು ಬ್ಯಾಗ್ ತೊಗೋಬೇಕಾಗಿತ್ತು. ಇಡೋದಕ್ಕೆ ಬ್ಯಾಗ್ ಇರಲಿಲ್ಲ. ಬ್ಯಾಗು 100 ರೂಪಾಯಿ ಬ್ಯಾಗು, 150 ರೂಪಾಯಿ ಬ್ಯಾಗೆಲ್ಲ ಇರ್ತಾಯಿತ್ತು. ಇಲ್ಲಿ ಊದ್ಕಡ್ಡಿ ಸಹ ಮಾರ್ತಾಯಿದ್ರು. ಅವರೇ ಮಾಡಿ ತೊಗೊಂಬಂದಿರೋ ಊದ್ಕಡ್ಡಿ ಅಂತೆ. ಮತ್ತು ಧೂಪನೂ ಸಹ ಸಿಗ್ತಾಯಿತ್ತು. ಧೂಪ 100 ರೂಪಾಯಿಗೆ 3 ಪೀಸು ಪ್ಯಾಕೆಟ್ಗಳು ಅಂತ ಮಾರ್ತಾಯಿದ್ರು. ಸ್ವೆಟರ್ಸು, ಜಾಕೆಟ್ಸು, ನೋಡಿ ವೇಲ್ಗಳು ಮತ್ತು ಚಿಕ್ಕ ಚಿಕ್ಕ ಕಿಚನ್ ಟವಲ್ಸ್ ಆಗಲಿ, ಹೇರ್ ಬ್ಯಾಂಡ್ಸು ಮತ್ತು ಹೇರ್ ಎಕ್ಸ್ಟೆನ್ಷನ್ಸು ಸಹ ಮಾರ್ತಾಯಿದ್ರು. ನಾವು ಗಂಟೆಲ್ಲ ಹಾಕ್ಕೊಂಡಾಗ ಹೂವಿಂದ ಡಿಸೈನ್, ಪ್ಲಾಸ್ಟಿಕ್ ಹೂವಿಂದು ಬರುತ್ತಲ್ಲ ಆ ಥರದ್ದೆಲ್ಲ ಸಿಗ್ತಾಯಿತ್ತು. ನೋಡಿ ಬ್ಯಾಗ್ ತೊಗೋತಾ ಇದ್ದೀವಿ. ಇಲ್ಲಿ 150 ರೂಪಾಯಿ ಹೇಳಿದ್ರು. ಮುಂದೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಬ್ಯಾಗ್ ತೊಗೊಂಡು ಅದರಲ್ಲಿ ಕಡಲೆಕಾಯಿ ಇಟ್ಕೊಂಡು ಕ್ಲಿಪ್ಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಹೇರ್ ಕ್ಲಿಪ್ಸು, ಎಲ್ಲ ಥರದ ಹೇರ್ ಕ್ಲಿಪ್ಸು ಸಹ ಸಿಗುತ್ತೆ. ಟಿಕ್ ಕ್ಲಿಪ್ಸ್ ಆಗಲಿ ಅಥವಾ ಚಿಕ್ಕ ಕ್ಲಿಪ್ಸು, ಕಲರ್ ಕ್ಲಿಪ್ಸು, ಎಲ್ಲ ಥರದ ಐಟಮ್ಸು ಇಲ್ಲಿ ಸಿಗ್ತಾಯಿತ್ತು. ನೋಡಿ ವಾಸ್ಗಳು ಕೂಡ ಪ್ಲಾಸ್ಟಿಕ್ ಫ್ಲವರ್ಸ್ ವಾಸ್ಗಳು, ಬಕೆಟ್ಗಳು ಎಲ್ಲ ಸಿಗ್ತಾಯಿತ್ತು. ಮತ್ತು ಮಾವಿನಕಾಯಿ ಚೆನ್ನಾಗಿತ್ತು ತಿನ್ನೋದಕ್ಕೆ ಅಂತ ಮಾವಿನಕಾಯಿ ತೊಗೋತಾ ಇದ್ದೀವಿ. ಒಂದು ಪೀಸ್ ಬಂದು 10 ರೂಪಾಯಿ 20 ರೂಪಾಯಿ ಹೇಳ್ತಾಯಿದ್ರು. ಒಂದು ಮಾವಿನಕಾಯಿ ತೊಗೋಬೇಕಂದ್ರೆ 100 ರೂಪಾಯಿ, 120 ರೂಪಾಯಿ, ಒಂದೊಂದು 80 ರೂಪಾಯಿ ಇತ್ತು. ಇದು ಬಾಗಿಲಿಗೆ ತೋರಣ ಕಟ್ಟೋದಕ್ಕೆ ಭತ್ತದ ತೆನೆ ಆಗಲಿ ಎಲ್ಲ ಥರದ ಐಟಮ್ಸು ಸಹ ಸಿಗ್ತಾಯಿತ್ತು. ಇಲ್ಲಿ ನಾವು ಬ್ಯಾಗ್ ತೊಗೊಂಡ್ವಿ. ಬ್ಯಾಗ್ ತೊಗೊಂಡು
120 ರೂಪಾಯಿ ಹೇಳಿದ್ರು ಜೂಟ್ ಬ್ಯಾಗು. ಇದನ್ನು ತೊಗೊಂಡು ನಾವು ತೊಗೊಂಡಿರೋ ಐಟಮ್ಸ್ ಎಲ್ಲ ಇಡೋದಕ್ಕೆ ಬ್ಯಾಗ್ ಆಗುತ್ತೆ ಅಂತ ಹೊರಟ್ವಿ. ಮುಂದೆ ಹೋಗ್ತಾ ಹೋಗ್ತಾ ಒಂದು ಹತ್ರ ಮಾವಿನಕಾಯಿ ತೊಗೊಂಡು ಉಪ್ಪು ಖಾರ ಹಾಕಿಸ್ಕೊಂಡು ಮಾವಿನಕಾಯಿ ತಿದ್ಕೊಂಡು ಬಸ್ ಸ್ಟಾಪ್ಗೆ ಅಂತ ಬಸ್ ಸ್ಟಾಪನ್ನು ಎಲ್ಲಿದೆ ಅಂತ ಕೇಳಿಕೊಂಡು ಬಸ್ ಸ್ಟಾಪ್ಗೆ ಹೊರಟ್ವಿ ಮಾರ್ಕೆಟ್ಗೆ ಹೋಗೋಣ ಅಂತ. ದಾರಿನಲ್ಲಿ ಹೋಗ್ತಾ ಹೋಗ್ತಾ ನೋಡಿ ಸೈಡಲ್ಲೆಲ್ಲ ಮಣ್ಣಿನಿಂದ ಮಾಡಿರ್ತಾರಲ್ಲ ಬೊಂಬೆಗಳು, ಅದೆಲ್ಲ ತುಂಬ ಥರದ ಡಿಸೈನ್ ಬೊಂಬೆಗಳನ್ನ ಇಟ್ಟಿದ್ರು. ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದು ನಾವು ಬಸ್ ಕ್ಯಾಚ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಮಾರ್ಕೆಟ್ಗೆ ಹೋಗಿ ಅಲ್ಲಿ ನಾವು ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ 5 ಗಂಟೆ 5:15 ಆಗಿಬಿಟ್ಟಿತ್ತು. ನೋಡಿ ತರಕಾರಿ ಸೊಪ್ಪು ಎಲ್ಲ ತುಂಬ ಕಮ್ಮಿ ರೇಟಿಗೆ ಸಿಕ್ತು ಅಂತ ಒಂದು ಬ್ಯಾಗ್ ಫುಲ್ಲು ತರಕಾರಿ ತೊಗೊಂಡು ಮನೆಗೆ ಬಂದ್ವಿ. ಮಾರ್ಕೆಟಲ್ಲಿ ತರಕಾರಿ ಎಲ್ಲ ತುಂಬ ಕಮ್ಮಿ ರೇಟಿಗೆ ಸಿಕ್ತು. ನಮ್ಮ ಮನೆ ಹತ್ರ 80 ರೂಪಾಯಿ ಇದ್ದರೆ ಅಲ್ಲಿ ಮಾರ್ಕೆಟಲ್ಲಿ ಬರೀ 1 kg 40 ರೂಪಾಯಿಗೆ ತರಕಾರಿ ಸಿಕ್ತು. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ಸ್ವಲ್ಪ ಟೀ ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡು ನಾನು ತರಕಾರಿ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ನಾನು ಬೆಲ್ಲ ತೊಗೊಂಬಂದಿದ್ದೆನಲ್ಲ 1 kg ಬೆಲ್ಲ ತಂದಿದ್ದೆ, ಅದನ್ನು ಪುಡಿ ಮಾಡಿ ಬಾಕ್ಸ್ಗೆ ಹಾಕ್ಕೋಬೇಕಾಗಿತ್ತು. ಮತ್ತು ಕಡಲೆಕಾಯಿ ಸಹ ತೊಗೊಂಬಂದಿದ್ವಿ. ಇದು ಗುರುವಾರ ಕಡಲೆಕಾಯಿ ಪರ್ಸೆಗೆ ಹೋಗಿದ್ದಿದ್ದು ವ್ಲಾಗು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.